ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪುಣ್ಯಾತ್ಮರೇ, ಈಗ ಪರಮಾತ್ಮನು 600 ವರ್ಷಗಳ ಮೊದಲು ಹೇಳಿದ್ದರು, तिनके सुत हैं तीनों देवा, अंदर जीव करत हैं सेवा। ಈ ಕಾಲ ಮತ್ತು ದುರ್ಗೆಯ 3 ಪುತ್ರರಿದ್ದಾರೆ. 3 पुत्र अष्टंगी जाए, ब्रह्मा विष्णु शिव नाम धराए। और तिनके सुत हैं तीनों देवा। ಏ ಆಂಧರ್ ಜೀವ್ ಅಂದರೆ ಕುರುಡು ಜೀವಿಗಳು, ಜ್ಞಾನ ನೇತ್ರಹೀನ ಜೀವಾತ್ಮಗಳು ಇವರದೇ ಪೂಜೆ ಮಾಡುತ್ತಾರೆ. गुण तीनों की भक्ति में ये भूल पड़ो संसारे, कह कबीर निज नाम बिना भाई कैसे उतरो पार। ಈಗ ಮಾಲೀಕನು 3 ಗುಣಗಳ ಭಕ್ತಿ ಹೇಳಿದ್ದಾರೆ. ಯಾರಾದರೂ ವಿಚಲಿತರಾಗಬಹುದು. ಮತ್ತು ಈ 3 ಗುಣಗಳ ಆಧಿಪತ್ಯ ಹೊಂದಿದವರು ದೇವತೆಗಳಾದ ಕಾರಣ ಇವರ ಭಕ್ತಿಯನ್ನು ಮಾಡುತ್ತಿದ್ದೇವೆಂದರೆ 3 ಗುಣ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರದ್ದು. ಈಗ ಪುಣ್ಯಾತ್ಮರೇ, ಉದಾಹರಣೆ ನೀಡುತ್ತೇವೆ. ಹೇಗೆಂದರೆ, ಬ್ರಹ್ಮನ ಭಕ್ತಿಯನ್ನು ಮಾಡಿದ್ದನು ಹಿರಣ್ಯಕಶಿಪು ಮತ್ತು ಅದರಿಂದ ಸಿದ್ಧಿಗಳನ್ನು ಪ್ರಾಪ್ತಿಸಿ ಅವನು ಸ್ವತಃ ಭಗವಂತನೆಂದುಕೊಂಡ ರಾಕ್ಷಸ ಎನಿಸಿಕೊಂಡ ತನ್ನ ಮಗನ ಶತ್ರು ಆದನು. ಕೊನೆಗೆ ದುರ್ಮರಣವನ್ನು ಅಪ್ಪಿದ. ರಜಗುಣ ಬ್ರಹ್ಮನ ಸಾಧನೆಯನ್ನು ಮಾಡಿದ್ದ ಹಿರಣ್ಯಕಶಿಪು ರಾಕ್ಷಸನೆನಿಸಿಕೊಂಡ ಮತ್ತು ದುರ್ಗತಿ ಪ್ರಾಪ್ತವಾಯಿತು. ಎಂತಹ ಅಪರಾಧವೆಸಗಿದ್ದನು? ತನ್ನ ಪುತ್ರನ ಶತ್ರು ಆದನು. ತನ್ನ ಪುತ್ರನಿಗೆ ಎಂಥೆಂಥ ಯಾತನೆಗಳನ್ನು ನೀಡಿದ ಅಂದರೆ ಕೇಳಿದರೆ ಎದೆ ಹೊಡೆದೋಗ್ಬೇಕು. ಮತ್ತು ತಮಗುಣ ಶಿವನ ಪೂಜೆಯನ್ನು ಮಾಡಿದ್ದನು ಭಸ್ಮಾಗಿರಿ ಎಂಬವನು. ಭಸ್ಮಾಗಿರಿ ಹೆಸರುಳ್ಳ ಒಬ್ಬ ಸಾಧಕನಿದ್ದ. ಭಗವಂತ ಶಿವನನ್ನು ಇಷ್ಟರೂಪದಲ್ಲಿ ಪೂಜಿಸುತ್ತಿದ್ದನು. 12 ವರ್ಷಗಳ ತನಕ ಮೇಲೆ ಕಾಲು ಕೆಳಗೆ ತಲೆ ಮಾಡಿ ಶೀರ್ಷಾಸನದಲ್ಲಿ ನಿಂತುಬಿಟ್ಟ. ಪಾರ್ವತಿಯು ಪ್ರಾರ್ಥನೆ ಮಾಡಿದಳು, ಪರಮಾತ್ಮ, ಹೇ ಭೋಲೆನಾಥ, ತಾವಂತೂ ಮಾಲೀಕರು, ನೀವು ಬಯಸಿದ್ದನ್ನು ಮಾಡಬಲ್ಲಿರಿ. ತಮ್ಮ ಪೂಜಾರಿ ಏನು ಬೇಡುವನೋ ಅವನಿಗೆ ನೀಡಿ. ಆಗ ಶಿವನು ಹೇಳಿದ, ಬೇಡು ಭಕ್ತ ಭಸ್ಮಾಗಿರಿ, ಏನು ಬೇಡುವೆ ಮಗು? ಭಸ್ಮಾಗಿರಿ ಹೇಳಿದ ಶಿವನಿಗೆ ಏನೆಂದರೆ, ವಚನಬದ್ಧರಾಗಿ ಭಗವಂತ ಶಿವನು ಯೋಚಿಸಿದ ಅಂದರೆ, ಏನು ಬೇಡುವನು? ಒಂದು ಸಿದ್ಧಿಯನ್ನು ಬೇಡಬಹುದು. ಹೇಳತೊಡಗಿದ ಭಗವಂತ ಶಿವ, ಭಕ್ತ, ತಥಾಸ್ತು, ನಾನು ವಚನಬದ್ಧನಾಗಿರುವೆ, ಹೇಳು, ಏನು ಬೇಡುವೆ? ನಿಂತುಕೊಂಡ ಒಮ್ಮೆಲೆ ಬಿಟ್ಟು ತಪಸ್ಸನ್ನು ಮತ್ತು ಹೇಳಿದ ಏನೆಂದರೆ, ತಮ್ಮ ಕೈಯಲ್ಲಿ ಕಡಗ ಏನಿದೆ, ಈ ಭಸ್ಮ ಕಡಗವನ್ನು ನೀಡು. ವಚನಬದ್ಧನಾಗಿದ್ದ, ತೆಗೆದುಕೋ ಮಗು, ನೀಡಬೇಕಾಯಿತು. ಈಗ ಆ ಭಸ್ಮ ಕಡಗದಲ್ಲೊಂದು ಗುಣವಿತ್ತೇನೆಂದರೆ, ಯಾರು ಅದರಿಂದ ಯಾರದೇ ತಲೆಯ ಮೇಲೆ ಹೀಗೆ ಮಾಡಿ ಹೇಳಿದರೆ, ತಲೆಯ ಮೇಲಿಟ್ಟು ಇದನ್ನು ಹೇಳಿದರೆ ಭಸ್ಮ, ಅವನು ಅಲ್ಲಿಯೇ ನಾಶವಾಗುತ್ತಿದ್ದ. ಈ ವಿಷಯ ಅವನಿಗೆ ತಿಳಿದಿತ್ತು, ಭಸ್ಮಾಗಿರಿಗೆ. ಇದಕ್ಕಾಗಿ ಅವನು ಬೇಡಿದ್ದ. ಮತ್ತು ಮನಸ್ಸಿನಲ್ಲಿ ಈ ದೋಷವಿತ್ತೇನೆಂದರೆ, ಶಂಕರನನ್ನು ಹೊಡೆಯುವೆ ಮತ್ತು ಪಾರ್ವತಿಯನ್ನು ಪತ್ನಿಯನ್ನಾಗಿಸುವೆ. ಹೊಯ್, ಇದೇ ಉದ್ದೇಶದಿಂದ ಸಾಧನೆ ಮಾಡುತ್ತಿದ್ದ ಅವನು. ಈಗ ಅಂತೆಯೇ ಆ ಭಸ್ಮ ಕಡಗ ಭಸ್ಮಾಗಿರಿಯ ಆ ರಾಕ್ಷಸನ ಕೈಯಲ್ಲಿ ಬಂದುಬಿಟ್ಟಿತು. ಅವನು ತಮೋಗುಣದ ಉಪಾಸಕನಾಗಿದ್ದ. ಅದೇ ಸಮಯದಲ್ಲಿ ಡಿಕ್ಲೇರ್ ಮಾಡಿದನೆಂದರೆ, ಶಂಕರ, ಜಾಗರೂಕನಾಗು, ನಿನ್ನನ್ನು ಹೊಡೆಯುವೆ, ಪಾರ್ವತಿಯನ್ನು ಪತ್ನಿಯನ್ನಾಗಿಸುವೆ ನಾನು. ಈಗ ಪುಣ್ಯಾತ್ಮರೇ, ನಾವು ಭಗವಂತ ಶಿವನನ್ನು ಅವಿನಾಶಿ ಎಂದು ಹೇಳುತ್ತಿದ್ದೆವು. ಮತ್ತು ಅಲ್ಲಿ ಯಾವಾಗ ಶಿವನಿಗೆ ಗೊತ್ತಾಯಿತು ಈಗ ಇವನು ನನಗೆ ಹೊಡೆಯುವನೆಂದು, ಆಗ ಭಗವಂತ ಶಿವನು ಓಡಿ ಹೋದನು ಅತಿಯಾದ ಸ್ಪೀಡ್ನಲ್ಲಿ. ಮತ್ತು ಈ ರೀತಿ ಕಾಲು ಕಿತ್ತನು ಅಂದರೆ ಈಗಂತೂ ಇವನು ಖಂಡಿತ ಹೊಡೆಯುವನು. ಒಂದೊಮ್ಮೆ ಶಿವನು ಅವಿನಾಶಿಯಾಗಿದ್ದರೆ ಓಡುವ ಅವಶ್ಯಕತೆ ಏನಿತ್ತು? ಓಡುವ ಅವಶ್ಯಕತೆ ಖಂಡಿತ ಇರಲಿಲ್ಲ. ಬಾ ಬಾ, ಏನು ಮಾಡುವೆ ಮಾಡು. ಈಗ ಈ ಕಥೆಯಂತೂ ನಿಮಗೆ ಗೊತ್ತು. ಏನೆಂದರೆ, ನಂತರ ಭಗವಂತನು ಪಾರ್ವತಿ ರೂಪ ಧಾರಣೆ ಮಾಡಿದ. ಅಂತೂ ಹೇಳ್ತಾರೆ ವಿಷ್ಣು ಮಾಡಿದ. ಆದರೆ ಹೇಗೇ ಇರಲಿ, ಈಗ ಇದು ನಿಧಾನವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗೋದು ಅವರು ಯಾರಾಗಿದ್ದರೆಂದು. ಮತ್ತವರೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾರೆ. ಅವರು ಪೂರ್ಣ ಪರಮಾತ್ಮರಾಗಿದ್ದರು. ಮತ್ತು ಅಂತ್ಯದಲ್ಲಿ ವಿಷ್ಣು ರೂಪವನ್ನು ತೋರಿಸಲಾಯಿತು, ವಿಷ್ಣು ಬಂದಿದ್ದರು ಎಂದು. ಇಷ್ಟರಲ್ಲೇ ವಿಷಯ ಮುಗಿಸಿಬಿಟ್ರು. ನಂತರ ಪರಮಾತ್ಮನು ಪಾರ್ವತಿಯ ರೂಪವನ್ನು ಧಾರಣೆ ಮಾಡಿದರು. ಭಸ್ಮಾಗಿರಿಯ ಬಳಿ ಹೋದರೂ ಯಾರು ಶಿವನ ಹಿಂದಿಂದೆ ಓಡುತ್ತಿದ್ದನು.
ನೃತ್ಯ ಮಾಡಿಸಿ ಅವನ ತಲೆಯ ಮೇಲೆ ಕೈ ಯಾವಾಗ ಬಂದುಬಿಟ್ಟಿತು ಭಸ್ಮ ಕಡಗದ್ದು, ಆಗ ಹೇಳಲಾಯಿತು ಭಸ್ಮಾಗಿರಿಯ ನಾಶವಾಯಿತು. ಅದರ ಬಳಿಕ ಅವನು ಭಸ್ಮಾಸುರನೆಂದು ಕರೆಯಲ್ಪಟ್ಟನು. ಭಸ್ಮಾಸುರ, ಅಸುರ ಎಂದರೆ ರಾಕ್ಷಸ. ಈಗ ತಮೋಗುಣ ಉಪಾಸಕ ಭಸ್ಮಾಗಿರಿಯು ಎಂತಹ ಅಪರಾಧ ಮಾಡಿದ್ದ? ತನ್ನ ಭಗವಂತನ ಪತ್ನಿಯನ್ನು, ಅಂದರೆ ಮಾತೆಯನ್ನು ಪತ್ನಿಯನ್ನಾಗಿಸುವ ಉದ್ದೇಶದಿಂದ ಎಂತಹ ಅಪರಾಧ ಮಾಡಿದ್ದ? ಹಾಗಾಗಿ ರಾಕ್ಷಸ ಎನಿಸಿಕೊಂಡ. ಮತ್ತು ಎಂತಹ ದೂಷಿತ ಕರ್ಮ! ತಾಯಿಯನ್ನೇ ಪತ್ನಿಯನ್ನಾಗಿಸುವ ಪ್ರಯತ್ನ ಮಾಡಿದ್ದ. ರಾಕ್ಷಸ ಸ್ವಭಾವ ಧಾರಣೆ ಮಾಡಿದ್ದ. ಅವನು ಮನುಷ್ಯರಲ್ಲಿ ನೀಚನು. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಮಾಡುವುದಿಲ್ಲ ಇಂತಹ ಅಪರಾಧ. ಆದರೆ ಈ ರೀತಿಯ ಸಾಧಕನು ಇಂತಹ ಅಪರಾಧ ಮಾಡಿದ. ಮತ್ತು ದೂಷಿತ ಕರ್ಮ ಮಾಡುವವರು ಮೂರ್ಖರು. ಈ 4 ಉಪಮೆಗಳನ್ನು ಏನು ಕೊಟ್ಟಿದ್ದಾರೋ ಗೀತೆಯಲ್ಲಿ, ಈ 3 ಗುಣಗಳ ಉಪಾಸಕರನ್ನು ಏನು ಹೇಳಿದಾರೆಂದರೆ, ರಾಕ್ಷಸ, ದೂಷಿತ ಕರ್ಮ ಮಾಡುವವರು, ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವಂಥ ಮನುಷ್ಯರಲ್ಲಿ ನೀಚರು, ಮತ್ತು ದೂಷಿತ ಕರ್ಮ ಅಂದರೆ ಕೆಟ್ಟ ಕರ್ಮ ಮಾಡುವವರು ಮೂರ್ಖರು. ಈಗ ರಾವಣನು ತಮೋಗುಣ ಭಗವಂತ ಶಿವನ ಸಾಧನೆ ಮಾಡಿದ್ದನು. ತಮಗೆ ತಿಳಿದೇ ಇದೆ ಅವನಿಗೆ ಏನು ಹೆಸರು ಸಿಕ್ಕಿತು. ರಾವಣನನ್ನು ರಾಕ್ಷಸನೆಂದು ಹೇಳಲಾಗುತ್ತದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302